ನಮಸ್ತೆ SRN ಚಾನೆಲ್ಗೆ ಸ್ವಾಗತ. ಇಲ್ಲಿ ಚೆನ್ನಮ್ಮ ದೇವೇಗೌಡ ಅವರ ಆಸ್ತಿಯಲ್ಲಿ ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಎಷ್ಟು ಸಿಗುತ್ತೆ? ಹಾಗಾದರೆ ಇಲ್ಲಿ ಅವರು ಕೂಡ ಆಸ್ತಿ ಭಾಗ ಇದೆಯಾ? ಹಾಗೆಯೇ ಇಲ್ಲಿ ಪೆರೋನ್ ಮೇಲೆ ಯಾಕೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರಲೇ ಇಲ್ಲ? ಅವಕಾಶನ ಅವರು ಯಾಕೆ ಅದನ್ನು ಯೂಸ್ ಮಾಡ್ಕೊಳ್ಳೇ ಇಲ್ಲ? ಹಾಗಾದರೆ ಏನಾಗುತ್ತೆ? ಇದನ್ನೆಲ್ಲ ಅಪ್ಡೇಟ್ಸ್ ನೋಡ್ಕೊಂಬಂದ್ಬೇಡ ಬನ್ನಿ. ಇಲ್ಲಿ ಚೆನ್ನಮ್ಮ ದೇವೇಗೌಡ ಅವ್ರಿಗೆ ಸುಮಾರು 8 ಕೋಟಿ ಆಸ್ತಿ ಇದೆ ಅಂತಲೇ ಹೇಳ್ಬೋದು. ಅವರು ಹಸ್ಬೆಂಡು ಇಲ್ಲಿ MLA ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. ಹಾಗೆಯೇ ಅವ್ರದ್ದು ಫ್ಯಾಮಿಲಿ ಎಲ್ಲದು ಕೂಡ ರಾಜಕೀಯದಲ್ಲೇ ಬೆಳೆದಂಥ ಫ್ಯಾಮಿಲಿ. ಆದರೂ ಕೂಡ ಅವ್ರಿಗೆ ಇಷ್ಟೇನು ಆಸ್ತಿ ಇರೋದು ಅಂತ ಎಲ್ಲರೂ ಕೂಡ ಆಶ್ಚರ್ಯದಿಂದ ಕೇಳುವಂಥ ಸಂಗತಿನೇ. ಯಾಕಂತಂದರೆ ಅವರು ಆಡಂಬರದ ಜೀವನ ನಡೆಸಲೇ ಇಲ್ಲ, ಸಾಮಾನ್ಯ ಜೀವನದಲ್ಲೇ ತಮ್ಮ ಜೀವನನೇ ಕಳೆದುಬಿಟ್ರು. ಅವ್ರಿಗೆ ಸುಮಾರು 1.5 ಕೋಟಿಯಷ್ಟು ಚಿನ್ನ ಇದೆ ಅಂತ ಈಗ ವರದಿಯನ್ನು ನೀಡಿದ್ದಾರೆ. ಹಾಗೆಯೇ ಅವರು ಎಲ್ಲದೂ ಕೂಡ ಸೇರಿ ಒಂದು 10 ಕೋಟಿ ಆಸ್ತಿ ಇರಬಹುದು ಅಷ್ಟೇ ಅವ್ರ ಹೆಸರ ಮೇಲೆ. ಆದರೆ ಅವರು ಈ ಆಸ್ತಿನ ಯಾರ್ಯಾರಿಗೆ ಇಲ್ಲಿ ಬರೆದಿಟ್ಟಿದ್ದಾರೆ, ಆಲ್ರೆಡಿ ವಿಲ್ ದೊರಕಿದೆ. ಆ ವಿಲ್ಲಲ್ಲಿ ಯಾರ್ಯಾರ ಹೆಸರಿದೆ ಅಂತ ನೋಡ್ಕೊಂಬಂದ್ಬಿಡ ಬನ್ನಿ. ಇಲ್ಲಿ ಚೆನ್ನಮ್ಮ ದೇವೇಗೌಡರಿಗೆ ಟೋಟಲ್ ಆಗಿ 6 ಜನ ಮಕ್ಕಳು, ಅವರಲ್ಲಿ 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಅವರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋ ಭೇದ ಭಾವನೆ ಇಲ್ಲದೇ 6 ಜನರು ಕೂಡ ಸಮನಾಗಿ ಬೆಳೆಸಿದ್ರು. ಒಂದು ಕಾಲದಲ್ಲಿ ದೇವೇಗೌಡರು ಕೂಡ ಒಂದು ತಪ್ಪಿನ ಮೇಲೆ 6 ತಿಂಗಳ ಕಾಲ ಇಲ್ಲಿ ಜೈಲಿಗೆ ಹೋಗಬೇಕಾಯಿತು. ಆಗ ಕೂಡ ಚೆನ್ನಮ್ಮ ತನ್ನ 6 ಮಕ್ಕಳನ್ನು ಕೂಡ ಸಮಾನತೆಯಿಂದ ಅವರೇ ಮುಷ್ಟಿಯಲ್ಲಿ ಇಟ್ಕೊಂಡು ಸಾಕಿದ್ರು ಅಂತಲೇ ಹೇಳ್ಬೋದು. ಹೀಗಾದರೆ ಕೂಡ ಇಲ್ಲಿ ಚೆನ್ನಮ್ಮನ ಮಾತು ಯಾವುದೇ ಒಂದು ಮಗಳು ಕೂಡ ಮಗನೂ ಕೂಡ ಯಾರು ಕೂಡ ಮೀರ್ತಾ ಇರಲಿಲ್ಲ. ಇಲ್ಲಿ ಚೆನ್ನಮ್ಮನ ಮಾತು ಅಂತಂದರೆ ಎಲ್ಲರಿಗೂ ಕೂಡ ವೇದವಾಕ್ಯ ಆಗಿತ್ತು. ಹಾಗೆಯೇ ಇಲ್ಲಿ ಕುಮಾರಸ್ವಾಮಿ ಅವರು 2 ಮದುವೆ ಆದರು. ಅದನ್ನು ಸ್ವಲ್ಪ ವರ್ಷ ಆದರೆ ಕೂಡ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ಒಂದು ಸಂದರ್ಶನದಲ್ಲಿ ಇಲ್ಲಿ ರಾಧಿಕಾ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಬಾಯ್ ಬಿಟ್ಲು, ನಾನು ಮದುವೆ ಆಗಿದ್ದೀನಿ, ನಾನು ಈಗ ರಾಧಿಕಾ ಅಲ್ಲ, ನಾನು ಈಗ HD ರಾಧಿಕಾ ಕುಮಾರಸ್ವಾಮಿ ಅಂತ ಇಲ್ಲಿ ಹೇಳ್ಬಿಟ್ಲು. ಅದನ್ನು ಕೇಳಿಬಿಟ್ಟು ಇಲ್ಲಿ ಜಗತ್ತೇ ಶಾಕ್ ಆಗಿತ್ತು ಅವತ್ತಿನ ದಿನ. ಅದಾದಮೇಲೆ ಇನ್ನೊಂದು ನ್ಯೂಸ್ ಕೂಡ ಹಂಗೆ ಬಹಿರಂಗ ಮಾಡಿದ್ಲು, ನನಗೂ ಒಬ್ಬಳು ಮಗಳಿದ್ದಾಳೆ, ಅದಕ್ಕೆ ತಂದೆ ಕೂಡ ಕುಮಾರಸ್ವಾಮಿ ಅಂತ ಹೇಳಿದ್ಲು. ಆಗ ಇಲ್ಲಿ ಕುಮಾರಸ್ವಾಮಿ ಅವರು ಒಂದು ಬರೆ ಮತ್ತೆ ಇನ್ನೊಂದು ಬರೆ ಹೇಳಿಕೆನ ಕೊಟ್ಟರು. ಇಲ್ಲಿ ಪ್ರೆಸ್ ಮುಂದೆ ಬಂದ್ಬಿಟ್ಟು ರಾಧಿಕಾ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕುಮಾರಸ್ವಾಮಿ ಅವರು ಒಂದು ವಾಕ್ಯನ ಹೇಳ್ಬಿಟ್ರು. ಅದರಿಂದ ಇಲ್ಲಿ ರಾಧಿಕಾ ತುಂಬನೇ ರೊಚ್ಚಿಗೆ ಇದ್ಲು ಅಂತಲೇ ಹೇಳ್ಬೋದು. ಆ ವಾಕ್ಯನ ಕೇಳಿಬಿಟ್ಟು ಆಗ ರಾಧಿಕಾ ಹೇಳಿದ್ಲು, ನಾನು ಮಾತ್ರ ಈಗಲಿಂದ ರಾಧಿಕಾ ಕುಮಾರಸ್ವಾಮಿನೇ, ನಾನು ಮಾತ್ರ ಹೆಸರನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಇಲ್ಲಿ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ರಾಧಿಕಾ ಇಲ್ಲಿ ವಾದ ಮಾಡಿದ್ಲು. ಆಗ ಇನ್ನೊಂದು ಬರೆ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರೆಸ್ ಮುಂದೆ ಬಂದುಬಿಟ್ಟು ಹೇಳಿದರು, ಅವ್ರಿಗೂ ಹಾಗೆ ನಮ್ಮ ಫ್ಯಾಮಿಲಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಆ ವಿಚಾರ ನಮಗೂ ಗೊತ್ತೇ ಇಲ್ಲ, ನಮ್ಮ ಮರ್ಯಾದೆನ ನಮ್ಮ ಮನೆನ ಸ್ವಲ್ಪ ಗೌರವನ ತಗ್ಗಿಸ್ಬೇಕು ಅಂತಲೇ ಈ ಥರ ರೂಮರ್ಸ್ ಎಲ್ಲ ಎದ್ದಿದ್ದಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳಿಕೆ ಕೊಟ್ಟಿದ್ದರು. ಅನಿತಾ ಕುಮಾರಸ್ವಾಮಿ ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಮಾತನ್ನು ಕೂಡ ಎತ್ತಿರಲಿಲ್ಲ. ಹಾಗೆಯೇ ದೇವೇಗೌಡ ಇರ್ಬೋದು, ಚೆನ್ನಮ್ಮ ಇರ್ಬೋದು, ಇದ್ರ ಬಗ್ಗೆ ಇಲ್ಲಿ ರಾಧಿಕಾ ಅವ್ರ ಬಗ್ಗೆ ಯಾವುದೇ ಒಂದು ಮಾತು ಕೂಡ ಆಡೇ ಇರಲಿಲ್ಲ. ಇವ್ರಿಗೂ ರಾಧಿಕಾ ಕುಮಾರಸ್ವಾಮಿ ಯಾರು ಕೂಡ ಇವ್ರ ಫ್ಯಾಮಿಲಿಲಿ ಒಪ್ಕೊಂಡೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಹೌದು, ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ಲು. ಅದೇ ರೀತಿಯಲ್ಲಿ ರಾಧಿಕಾ ಕೂಡ ಹೇಳಿದ್ಲು, ನಾನು ಮಾತ್ರ ನನ್ನ ಹೆಸರಲ್ಲಿರುವಂಥ ರಾಧಿಕಾ ಕುಮಾರಸ್ವಾಮಿನ ಮಾತ್ರ ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ, ನನಗೆ ಒಬ್ಬ ಮಗಳಿದ್ದಾಳೆ ಅಂತ ಹೇಳ್ಬಿಟ್ಟು ಇವರಿಬ್ಬರು ಕೂಡ ವಾಗ್ವಾದ ಆಲ್ರೆಡಿ ನಡೆದಿದ್ವು. ಅದೇ ರೀತಿಯೇ ಈಗ ವರದಿ ಬಂದ ಮೇಲೆ ಇಲ್ಲಿ ಚೆನ್ನಮ್ಮ ಅವರ ಆಸ್ತಿಲಿ ಒಂದು ತುಂಡು ಕೂಡ ಇಲ್ಲಿ ರಾಧಿಕಾ ಕುಮಾರಸ್ವಾಮಿಗೆ ಕೊಡಲ್ಲ, ಅವರು ವಿಲ್ಲಲ್ಲಿ ಯಾವುದೇ ಕಾರಣಕ್ಕೂ ರಾಧಿಕಾ ಕುಮಾರಸ್ವಾಮಿನ ಸೇರಿಸ್ಕೊಳ್ಳಲ್ಲ ಅಂತ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ನಾವು ಅವರು ಸೊಸೆ ಅಂತಲೇ ಒಪ್ಕೊಂಡಿಲ್ಲ ಅಂತ ಆದಮೇಲೆ ಈಗ ವಿಲ್ಲಲ್ಲಿ ಯಾಕೆ ಅವರು ಹೆಸರು ಬರೀತಾರೆ? ಇದು ಯೋಚನೆ ಮಾಡುವಂಥ ವಿಚಾರನೇ ಅಲ್ವಾ? ಯಾವತ್ತೂ ಕೂಡ ರಾಧಿಕಾ ಕುಮಾರಸ್ವಾಮಿನ ಅವರು ಸೊಸೆ ಅಂತ ಒಪ್ಕೊಳ್ಳೇ ಇಲ್ಲ. ಅದಕ್ಕೆ ಕೂಡ ರಾಧಿಕಾ ಕುಮಾರಸ್ವಾಮಿ ಅಂತ್ಯಕ್ರಿಯೆಗೂ ಕೂಡ ಬರಲೇ ಇಲ್ಲ ಅಂತಲೇ ಹೇಳ್ಬೋದು. ಅವರು ರಾಧಿಕಾ ಕುಮಾರಸ್ವಾಮಿ ಇಲ್ಲಿ ಕುಮಾರಸ್ವಾಮಿನ ಮಾತ್ರ ಹಸ್ಬೆಂಡ್ ಅಂದ್ಕೊಂಡಿರೋದು. ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಯಾವತ್ತೂ ಕೂಡ ಜೇಂಟ್ ಆಗೋದೇ ಇಲ್ಲ. ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ನನಗೆ ಕುಮಾರಸ್ವಾಮಿ ಒಂದೇ ಬೇಕು ಅಂತ ಹೇಳಿದರು. ಅದೇ ರೀತಿಯೇ ಇಲ್ಲಿ ಕುಮಾರಸ್ವಾಮಿ ರಾಧಿಕಾ ಇಬ್ಬರು ಕೂಡ ಕರೆಕ್ಷನ್ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಫ್ಯಾಮಿಲಿ ಮೇಲೆ ಯಾವುದೇ ಅಟ್ಯಾಚ್ಮೆಂಟ್ ಅವ್ರಿಗೂ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಚೆನ್ನಮ್ಮ ಅಂತ್ಯಕ್ರಿಯೆಗಾಗಿರ್ಬೋದು, ಇಲ್ಲಿ 3 ದಿನದ ಕಾರ್ಯ ಆಗಿರ್ಬೋದು, ರಾಧಿಕಾ ಕುಮಾರಸ್ವಾಮಿ ಎಲ್ಲೂ ಕೂಡ ಕಾಣಿಸ್ಕೊಂಡ್ಲೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಪ್ರಜ್ವಲ್ ರೇವಣ್ಣ ಇವರು ಒಂದು ಇಲ್ಲಿ ಜೈಲಿಗೆ ಹೋದಂಥವ್ರು, ಇವರು ಜೀವಪದಿ ಜೈಲಿಗೆ ಶಿಕ್ಷೆಯನ್ನು ಪಡೆದಂಥವ್ರು. ಈಗ ಇವರು ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು ಒಂದು
ಪೆರಲ್ ಅಂಬ ಅಪ್ಲಿಕೇಶನ್ ಇವರು ಸಲ್ಲಿಸಲೇ ಇಲ್ಲ. ಅವ್ರ ಅಜ್ಜಿನ ನೋಡೋ ಅವಕಾಶ ಅವ್ರಿಗಿತ್ತು. 15 ದಿನ ಹೊರಗಡೆ ಬರುವಂಥ ಅವಕಾಶನೂ ಕೂಡ ಅವ್ರಿಗೆ ಇತ್ತು. ಆ ಅವಕಾಶನ ಯಾಕೆ ಇವ್ರು ಯೂಸ್ ಮಾಡ್ಕೊಳ್ಳಿಲ್ಲ, ಅವ್ರಿಗೆ ಅಷ್ಟು ತಲೆ ಬರಲಿಲ್ವ ಟೈಮಲ್ಲಿ ಅಂತ ಎಲ್ಲರಿಗೂ ಕೂಡ ಈಗ ಕ್ವಶನ್ ಕಾಡ್ತಾ ಇರುವಂಥನೇ ಪ್ರಶ್ನೆ ಆಗಿದೆ. ಯಾಕೆ ಪೆರಲ್ ಮೇಲೆ 15 ದಿನ ಬರ್ತಾ ಇತ್ತಲ್ಲ ಫ್ರೀಯಾಗಿ, ಇಲ್ಲಿ ಅಜ್ಜಿಯ ಜೊತೆ ನೋಡ್ಬೋದಿತ್ತು ಕೊನೆಯ ಕ್ಷಣಗಳು, ಹಾಗೆಯೇ ಫ್ಯಾಮಿಲಿ ಜೊತೆ ಭಾವಕರಾಗ್ಬೋದಿತ್ತು, ಮತ್ತೆ ಸಿಚುವೇಶನ್ ಮತ್ತೆ ಬರ್ತಾ ಇರಲಿಲ್ಲ ಅಲ್ವಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ಕೊಂಡ್ರು. ಇವರು ಪೆರಲ್ ಮೇಲೆ ಬರ್ಬೋದು ಅಂತಲೂ ಕೂಡ ಜಾಸ್ತಿನೇ ನಿರೀಕ್ಷೆ ಇತ್ತು. ಆದರೆ ಪ್ರಜ್ವಲ್ ರೇವಣ್ಣ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ವಂತೆ. ಅವ್ರು ಅಸಲಿ ಇದ್ರ ಬಗ್ಗೆ ಥಿಂಕು ಕೂಡ ಮಾಡ್ದೇನೆ ಪೆರಲ್ ಅಪ್ಲಿಕೇಶನ್ನೇ ಅವರು ಹಾಕ್ಲಿಲ್ವಂತೆ. ಅದಕ್ಕೋಸ್ಕರ ಇಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಚೆನ್ನಮ್ಮ ದೇವೇಗೌಡರ ಅಂತ್ಯಕ್ರಿಯೆಗೆ ಬರೋಕೆ ಆಗಲಿಲ್ಲ. ಅವರು ಕೇವಲ ಇಲ್ಲಿ ಒಳ ಸಂದರ್ಶನ ಪರ್ಮಿಷನ್ ಮಾತ್ರ ತಗೊಂಡ್ರು. ಅದೇ ರೀತಿಯೇ ಪೊಲೀಸವ್ರಿಗೆ ಮಾತು ಕೊಟ್ಟಂತಾನೆ ಒಳ ಸಂದರ್ಶನಕ್ಕೆ ಅವಕಾಶ ನೀಡಿದ್ರು. ಪ್ರಜ್ವಲ್ ರೇವಣ್ಣ ಇಲ್ಲಿ ತಮ್ಮ ಅಜ್ಜಿನ ಅಂತ್ಯಕ್ರಿಯೆನ ಕೇವಲ ಒಂದು ವಿಡಿಯೋ ಕ್ಯಾಸೆಟ್ ಮೂಲಕ ನೋಡಿದ್ರು ಅಷ್ಟೇ. ಅವರು ಪೆರಲ್ ಎಂಬ ಅಧಿಕಾರ ಯೂಸ್ ಮಾಡ್ಕೊಂಡಿದ್ರೆ ಈಗ ಆರಾಮಾಗಿ ಇವರು ಮನೇಲಿ ತಮ್ಮ ಕುಟುಂಬದವರ ಜೊತೆ ಇರ್ಬೋದಿತ್ತು ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಹಾಗೆಯೇ ಇಲ್ಲಿ ಪ್ರಜ್ವಲ್ ರೇವಣ್ಣ ಪಾಪ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ. ಈ ಗಳಿಗೆ ಮತ್ತೆ ಯಾವತ್ತೂ ಕೂಡ ಬರೋದೇ ಇಲ್ಲ. ಪ್ರಜ್ವಲ್ ರೇವಣ್ಣ ತಾಯಿ ಕೂಡ ಹೇಳಿದ್ಲು, ಹೌದು ನನ್ನ ಮಗ ಬರಲೇಬೇಕು ಪ್ರಜ್ವಲ್, ಯಾಕಂದರೆ ಅವನು ಅವ್ರ ಅಜ್ಜಿ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟಲ್ಲಿದ್ದರು, ಜಾಸ್ತಿ ಅವ್ರ ಜೊತೆ ಬೆಳೆದಿದ್ರು. ಈಗ ಅವ್ರ ಅಜ್ಜನ ನೋಡಲಿಲ್ಲ ಅಂತಂದರೆ ಮತ್ತೆ ಯಾವತ್ತೂ ಕೂಡ ಅವ್ರ ಅಜ್ಜಿನ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ಬರಬೇಕು ಅಂತ ಹೇಳ್ಬಿಟ್ಟು ಭವಾನಿ ರೇವಣ್ಣ ಕೂಡ ಹೇಳಿದರು. ಆದರೆ ಪ್ರಜ್ವಲ್ ಈ ಅವಕಾಶನ ಮಿಸ್ ಮಾಡಿಕೊಂಡು ತಮ್ಮ ಇದನ್ನು ತಾವೇ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು. ಇಲ್ಲಿ ರಾಧಿಕಾ ಕುಮಾರಸ್ವಾಮಿನೂ ಕೂಡ ಅಷ್ಟೇ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಲ್ಲರಿಗೂ ಕ್ಯೂರಿಯಾಸಿಟಿ ಎಬ್ಬಿಸಿದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕೆ ಬರ್ಬೋದಿತ್ತು, ಬರ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಬರಲೇ ಇಲ್ಲ. ಕೊನೆಗೂ ಕೂಡ ಅವರು ಮುಂದೆನೇ ಸ್ಪಷ್ಟತೆ ನೀಡಿದರು, ನನಗೂ ಯಾವುದು ರಾಧಿಕಾ ಕುಮಾರಸ್ವಾಮಿಗೂ ಹಾಗೆಯೇ ಇಲ್ಲಿ ಕುಮಾರಸ್ವಾಮಿ ಫ್ಯಾಮಿಲಿಗೂ ಯಾವುದೇ ಅಟ್ಯಾಚ್ಮೆಂಟ್ ಇರಲಿಲ್ಲ, ಕೇವಲ ಕುಮಾರಸ್ವಾಮಿಯಿಂದ ಅಷ್ಟೇ ನಾನು ನನ್ನ ಹೆಸರಿಗೆ ಮಾತ್ರ ಸೇರಿಸ್ಕೊತೀನಿ ಅಂತ ರಾಧಿಕಾ ಕುಮಾರಸ್ವಾಮಿ ಆಗಲೇ ಸ್ಪಷ್ಟತೆ ನೀಡಿದರು. ಇಲ್ಲಿ ಚೆನ್ನಮ್ಮ ಅವರು ಕೂಡ ಯಾವತ್ತೂ ಕೂಡ ರಾಧಿಕಾ ಕುಮಾರಸ್ವಾಮಿ ಬಗ್ಗೆ ಮಾತಾಡಲೇ ಇಲ್ಲ. ಅದಕ್ಕೆ ಅವ್ರ ಆಸ್ತಿಲಿ ಕೂಡ ನಮಗೂ ಕೂಡ ಒಂದು ತುಂಟು ಆಸ್ತಿನೂ ಕೂಡ ಕೊಡೋದೇ ಇಲ್ಲ ಅಂತ ಎಲ್ಲರೂ ಕೂಡ ಈಗ ಬ್ರೇಕಿಂಗ್ ನ್ಯೂಸ್ ಆಗಿ ಓಡಾಡ್ತಾ ಇದೆ. ಯಾಕಂತಂದರೆ ಚೆನ್ನಮ್ಮ ಅವರು ಸೊಸೆ ಅಂತಲೇ ಒಪ್ಕೊಂಡಿಲ್ಲ ರಾಧಿಕಾ ಕುಮಾರಸ್ವಾಮಿನ ಅಂತಂದರೆ ಆಸ್ತಿನ ಇನ್ನೇ ಆ ರೀತಿ ಕೊಡೋಕ್ಕಾಗುತ್ತೆ. ಅವರು ಕೇವಲ ತಮ್ಮ 6 ಜನಕ್ಕೆ ಮಾತ್ರ ಸಮಾನವಾಗಿ ಆಸ್ತಿನ ವಿಲ್ಲನ್ನು ಬರೆದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಜಾಸ್ತಿ ಜನ ಕೋಟಿ ಆಸ್ತಿ ಇದೆ, 100 ಕೋಟಿ ಆಸ್ತಿ ಇದೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಕೇವಲ ಅವ್ರಿಗೆ 8 ಕೋಟಿ ಆಸ್ತಿ ಇದೆ ಅಷ್ಟೇ, 2 ಕೋಟಿಯಷ್ಟು ಬಂಗಾರ ಇದೆ ಅಷ್ಟೇ. ಯಾವುದೇ ಆಡಂಬರ ಜೀವನ ಇಲ್ಲದೇ ಸುಖವಾಗಿ ತನ್ನ ಗಂಡನ ಜೊತೆ ಇಷ್ಟು ವರ್ಷ 70 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸ್ತವ್ರಿ ಇಲ್ಲಿ ಚೆನ್ನಮ್ಮ. ಹಾಗೆಯೇ ದೇವೇಗೌಡರಿಗವರು ಈಗ ತುಂಬಾ ಕುಗ್ಗೋಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತಮ್ಮ ಪತ್ನಿನ ಕಳ್ಕೊಂಡು ಧರ್ಮಪತ್ನಿನ ಈ ಹಿಂದಿನ ನೆನಪುಗಳೆಲ್ಲ ಈಗ ಮರುಕಳಿಸ್ತಾ ಇದ್ದೇವೆ ಅಂತಲೇ ಅವ್ರಿಗೆ ಹೇಳ್ಬೋದು. ಅನಿತಾ ಕುಮಾರಸ್ವಾಮಿ ಕೂಡ ತುಂಬಾ ಬೇಜಾರಾಗಿದ್ದಾರೆ, ತಮ್ಮ ಸೊಸೆನ ಕಳ್ಕೊಂಡು. ಎಲ್ಲರೂ ಕೂಡ ಇಲ್ಲಿ 3 ದಿನದ ಕಾರ್ಯನ ನೆರವೇರಿಸಿದ್ರು. ಇದಾಯಿತು ಇವತ್ತಿನ ನ್ಯೂಸ್. ನಿಮಗೇನಾದರೂ ಈ ನ್ಯೂಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.